ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಂಡೆದ್ದಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದಿಷ್ಟು ಮಾಜಿ ಹಾಗೂ ಹಾಲಿ ಶಾಸಕರ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದರೆ ಇದೇ ಬಿವೈ ವಿಜೇಂದ್ರ ಪರ ನಿಲ್ಲೋಕೆ ಮತ್ತೊಂದಿಷ್ಟು ಹಾಲಿ ಮತ್ತು ಮಾಜಿ ಶಾಸಕರು ಸಚಿವರು ಪಕ್ಷಕ್ಕಾಗಿರುವ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋಕೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆಗೆ ಹಾಗೂ ಕಾರ್ಯಕರ್ತರನ್ನು ಒಗ್ಗೂಡಿಸಿ ವಿಜೇಂದ್ರರನ್ನು ಮೇಲುಗೈ ಮಾಡಲು ಮುಂದಾಗಿದ್ದಾರೆ. ಇಂದು ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುರ ಬೆಂಗಳೂರಿನ ನಿವಾಸದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದು ಯತ್ನಾಳ್ ವಿರುದ್ಧ ಪಕ್ಷ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಿದೆ ಹಾಗೂ ಇದೇ 29ರಂದು ಸಮಾವೇಶ ನಡೆಸುವುದಾಗಿ ಹೇಳಿದರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಧ್ಯಾ ಸೊರಬ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಕೋಲಾರದ ಬಿಜೆಪಿಯ ಮಾಜಿ ಶಾಸಕ ಸಂಪಂಗಿ ಜೊತೆ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ಇರತಕ್ಕಂಥದ್ದು. ಬಿಜೆಪಿ ನೋಡೋಣ ಬನ್ನಿ. ವಿರೋಧ ಪಕ್ಷ ಆಡಳಿತ ಪಕ್ಷದ ವಿರುದ್ಧ ಒಂದು ಕಡೆ ಮುಗಿಬಿದ್ರೆ ಇನ್ನೊಂದು ಕಡೆ ಬಿಜೆಪಿ ಪಕ್ಷವೇ ಒಡೆದ ಮನೆಯಾಗಿದೆ. ಒಂದ್ ಕಡೆ ಯತ್ನಾಳ್ ಟೀಮ್ ತನ್ನ ಹಿಂಡನ್ನ ಕರ್ಕೊಂಡು ಪಕ್ಷದ ವಿರುದ್ಧವೇ ವಿಜಯೇಂದ್ರ ಸೇರಿದಂತೆ BS ಯಡಿಯೂರಪ್ಪ ವಿರುದ್ಧವಾಗಿ ನಡೀತಾ ಇದ್ದಾರೆ. ಆದ್ರೆ ಇದನ್ನೆಲ್ಲ ಒಗ್ಗೂಡಿಸಬೇಕು, ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಇನ್ನೊಂದು ಟೀಮ್ ಕೂಡ ಸಮಾವೇಶ ಮಾಡೋಕೆ ಸಿದ್ಧತೆ ನಡೆಸ್ತಾ ಇದೆ. ಅದು ಬೇರೆ ಯಾರು ಅಲ್ಲ, ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಹಾಗೂ ಮಾಜಿ ಸಚಿವ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ಒಂದು ಟೀಮ್ ಸಮಾವೇಶ ಮಾಡ್ತಾ ಇದೆ. ಸೊ ಈ ಸಮಾವೇಶ ಹೇಗ್ ನಡೆಯುತ್ತೆ, ಪಕ್ಷದಲ್ಲಿ ನಿಜಕ್ಕೂ ಏನಾಗ್ತಿದೆ, ಪಕ್ಷ ಸಂಘಟನೆ ಹೇಗ್ ನಡೆಯುತ್ತೆ ಅನ್ನೋದನ್ನ ಅವ್ರ ಜೊತೆ ಖುದ್ದಾಗಿ ಮಾತಾಡೋಣ ಬನ್ನಿ. ಫ್ರೀಡಂ ಟಿವಿಗೆ ಸ್ವಾಗತ. ನಾನು ಸಂಧ್ಯಾ ಸೊರಬ. ನಮ್ ಜೊತೆ ಇದ್ದಾರೆ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಸರ್ ನಮಸ್ತೆ. ಸರ್, ಇಷ್ಟು ದಿನ ನೀವು ಬಿಜೆಪಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಈಗ ಸಡನ್ ಆಗಿ ಈಗೆಲ್ಲ ಕೋಲಾಹಲ ಆಗ್ತಾ ಇದೆ ಪಕ್ಷದಲ್ಲಿ ಅಂತ ತಕ್ಷಣ ನೀವು ಮುನ್ನೆಲೆ ಬಂದ್ರ? ಎಲ್ಲ ಚುನಾವಣೆಗಳಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ, ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಕ್ರಿಯವಾಗಿ 6 ತಿಂಗಳು ನಾನು ಕೆಲಸ ಮಾಡಿದ್ದೀನಿ. ನಿಮಗೆಲ್ಲ ಮೀಡಿಯಾ ಮುಂದೆ ಬರದೇ ಇರ್ಬೋದು, ಆದರೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. 32 ವರ್ಷ ಆಯಿತು ಇವತ್ತಿಗೆ. 32 ವರ್ಷದಿಂದ ಒಂದೇ ರೀತಿ ಕೆಲಸ ಮಾಡ್ತಾ ಇದ್ದೀನಿ. ಯಾರು ನಮಗೆ ಬೆರಳು ತೋರಷ್ಟು ಕೆಲಸ ಮಾಡಿಲ್ಲ. ನಮ್ಮ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ಮಾಸ್ಟರ್ ಮೈಂಡ್ ಯಾರೂ ಇಲ್ಲ, ಇಲ್ಲಿ ಯಾರು ನೇತೃತ್ವನೂ ಇಲ್ಲ. ನಾವೆಲ್ಲ ಒಂದಾಗಿ ಸಮಾನ ಮನಸ್ಕರು. ನಾವು ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕೆ ಸೇರಿದ್ವಿ, ಪಕ್ಷವನ್ನ ಮುನ್ನಡೆಸಕ್ಕೆ ಸೇರಿದ್ವಿ, ಪಕ್ಷದ ಅಧ್ಯಕ್ಷರ ಕೈಯನ್ನ ಬಲಪಡಿಸೋಕೆ ಸೇರಿದ್ವಿ, ಯಡಿಯೂರಪ್ಪನವರ ಆಶೀರ್ವಾದ ತಗೊಳಕ್ ಸೇರಿದ್ವಿ. ಯಡಿಯೂರಪ್ಪ ಅವರ ಆಶೀರ್ವಾದ ಈ ರಾಜ್ಯದ ಪ್ರತಿ ಕಾರ್ಯಕರ್ತನಿಗೂ ಬೇಕು. ಹಾಗಾದ್ರೆ ಸರ್, ವಿಜೇಂದ್ರ ವಿರುದ್ಧ ಈ ಯತ್ನಾಳ್ ಟೀಮ್ ಯಾಕೆ ಮುಗಿಬಿದ್ದಿದೆ? ಅವ್ರು ಯಾಕೆ ಒಂದು ವಫ್ ಬಂದಿಲ್ಲ ನೀವು ಮಾಡಿದಾಗ ಎಲ್ಲ? ಈಗ ಅವರು ಒಂದು ಸಪರೇಟ್ ಆಗಿ ಒಂದು ಟೀಮ್ ಹೋಗ್ತಾ ಇದ್ದಾರೆ. ಬಿಜೆಪಿ ಇಲ್ಲಿ ಸಂಘಟನೆ ಇಲ್ವಾ? ಅವರು ಅವರ ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಿನ್ನೆ ಅವ್ರು ಹೇಳಿದ್ದಾರೆ ನಮ್ಮಲ್ಲೇ CM ಆಗ್ತಾರೆ ಅಂತೇಳಿ. ಇವರೇನು ಹೈಕಮಾಂಡಾ? ಇವರು CM ಮಾಡಕ್ಕೆ ಇವ್ರು ಯಾರು? ರಾಜ್ಯಾಧ್ಯಕ್ಷರ, ಶಾಸಕರ? ಇವ್ರ್ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಕ್ಕೆ? ಅವ್ರಿಗೆ ಏನು ಅಧಿಕಾರ ಇದೆ? ಅವ್ರು ಮಾಡ್ತಾ ಇರೋದು ತಪ್ಪು. ಅವರ ತಪ್ಪನ್ನು ಅವರು ಗುರುತಿಸ್ಕೋಬೇಕು, ಎಲ್ಲರಿಗೂ ಕ್ಷಮಾಪಣೆ ಹೇಳಬೇಕು. ಇಲ್ಲದೆ ಇದ್ರೆ ಅವ್ರನ್ನ ಪಕ್ಷದಿಂದ ಶಿಸ್ತು ಕ್ರಮ ಅವ್ರ ಮೇಲೆ ತಗೋಬೇಕು. ಸಣ್ಣ ಗುಂಪು ಈಗ ದೊಡ್ಡದಾಗಿ ರಾಜ್ಯಾದ್ಯಂತ ಸುದ್ದಿ ಮಾಡಿ ದೆಹಲಿ ವರಿಷ್ಠರಿಗೂ ಕೂಡ ಹೋಗಿದೆ. ಸೊ ಯಾರು ಕೂಡ ಅಲ್ಲಿಂದ ಅಮಿತ್ ಶಾ ಅವರಾಗ್ಲಿ, ಪ್ರಧಾನಿ ಮೋದಿ ಅವರಾಗ್ಲಿ, ಯಾಕೆ ಅವರ ಹಿಂದೆ RSS ಇದೆ ಅನ್ನೋಕೆ ಅವ್ರನ್ನ ಶಿಸ್ತು ಕ್ರಮ ತಗೋತಾ ಇಲ್ವಾ? ಅವ್ರ ಹತ್ರ ಅವ್ರ ಹೆಸರಿನಲ್ಲಿ ಯಾರೂ ಇಲ್ಲ. ನಾನು ಬೇಕಾದ್ರೆ ನಾಳೆ ಬೆಳಗ್ಗೆ ಹೇಳ್ಕೊಂಡು ಒಂದು 10 ಜನನ ಕಟ್ಕೊಂಡು ಪ್ರವಾಸ ಮಾಡ್ಬೋದು. ನನಗೆ ಯಾರೂ ಇರೋಲ್ಲ. ನಾನು ಸುಮ್ಮನೆ ಹೇಳ್ತೀನಿ, ಡಿಲ್ಲಿ ಅವರು ನನಗೆ ಆಶೀರ್ವಾದ ಇದೆ, RSS ಬಗ್ಗೆ ಮಾತಾಡೋಕೆ ನಮ್ಗೆ ಅರ್ಹತೆನೇ ಇಲ್ಲ. ಆ ಸಂಸ್ಥೆ ಇಂಥ ಚಟುವಟಿಕೆಗಳು ಮಾಡಲ್ಲ. ಯಾವತ್ತು RSSನವರು ಅವರದೇ ಆದಂಥ ಕೆಲಸವನ್ನ, ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳೋದು ಭಾರಿ ಅಪರಾಧ. ನಿಮ್ಗೆ ವಿಜೇಂದ್ರ ಅವ್ರ ನಾಯಕರ, ಯಡಿಯೂರಪ್ಪ ನಾಯಕರ, ಹಾಗಾದ್ರೆ ಬಿಜೆಪಿ ಪಕ್ಷವೇ ನಾಯಕರ? ನಮ್ಗೆಲ್ಲರಿಗೂ ಕರ್ನಾಟಕ ರಾಜ್ಯಕ್ಕೆ ವಿಜೇಂದ್ರ ನಾಯಕ, ನಮ್ಮ ಕೇಂದ್ರಕ್ಕೆ ನಡ್ಡಾ ಅವ್ರ ನಾಯಕ, ನಮ್ಮ ಆಡಳಿತಕ್ಕೆ ನರೇಂದ್ರ ಮೋದಿ ನಾಯಕ. ಇದಾಗಿತ್ತು ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಜೊತೆಗಿನ ಫ್ರೀಡಂ ಟಿವಿ ಮಾತುಕತೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಸಂಧ್ಯಾ ಸರ್ಬಾ, ಫ್ರೀಡಂ ಟಿವಿ, ಬೆಂಗಳೂರು.